ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂತ ನಮ್ಮ ಸರ್ವಶಕ್ತನಾದ ದೇವ, ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ದೇವ. ಈ ಒಂದು ಸಮಯದಲ್ಲಿ ಸ್ವಾಮಿ, ನಿನ್ನ ಮಕ್ಕಳಾಗಿರುವಂತ ನಾವು ಇಷ್ಟರವರೆಗೆ ಸ್ವಾಮಿ ನಿಮ್ಮನ್ನು ಸ್ತುತಿಸಿ ಕೊಂಡಾಡಿದ್ದೇವೆ. ಈಗಲಾದರೂ ಸ್ವಾಮಿ ನಿಮ್ಮ ವಾಕ್ಯವನ್ನು ಕೇಳುವಂತ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವ, ನಿಮ್ಮ ವಾಕ್ಯವನ್ನು ಕೇಳಿ ನಿಮ್ಮ ವಾಕ್ಯದ ಪ್ರಕಾರ ಬದುಕಲು ಸಹಾಯ ಮಾಡೆಂದು ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂತ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ದಯಮಾಡಿ ಎಲ್ಲರೂ ನಿಶಬ್ದವಾದ ರೀತಿಯಲ್ಲಿ ಕುಳಿತುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಯಾಕಂದ್ರೆ ದೇವರ ವಾಕ್ಯವನ್ನು ಕೇಳುವಾಗ ಯಾರು ಮಾತಾಡಬಾರದು. ಎಲ್ಲರೂ ದೇವರ ವಾಕ್ಯವನ್ನು ಕೇಳಿ ಆ ವಾಕ್ಯವನ್ನ ಪ್ರತಿಯೊಬ್ಬರು ತಮ್ಮ ತಮ್ಮ ಹೃದಯಗಳಲ್ಲಿ ಸ್ಥಿರಪಡಿಸಿಕೊಂಡು ಇನ್ನು ಕೆಲವರಿಗಾದರೂ ದೇವರ ವಾಕ್ಯವನ್ನು ಹೇಳಿ ಅವರ ಮನಸ್ಸುಗಳನ್ನು ಕೂಡ ಮಾರ್ಪಡಿಸುವಂತೆ ನೀವು ಕೂಡ ದೇವರ ವಾಕ್ಯವನ್ನು ಕಲಿತುಕೊಂಡು ಸೇವೆಯನ್ನು ಮಾಡುವಂತ ದೇವರ ಸೇವೆಯನ್ನು ಮಾಡುವಂತ ವಿಶ್ವಾಸಿಗಳಾಗಿರ್ಬೇಕು ಎಂದು ನಿಮ್ಮೆಲ್ಲರಿಗೂ ನಾನು ಮನವಿ ಮಾಡುತ್ತಾ ಈ ವಾಕ್ಯವನ್ನ ಪ್ರಾರಂಭ ಮಾಡ್ತೀನಿ. ಪ್ರಿಯರೇ, ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ಇವತ್ತು ನಾವು ಕೇಳುವಂತ ಪಾಠವು ಏನು ಅಂತಂದ್ರೆ, ಮಾನವನು ಈ ಲೋಕದಲ್ಲಿ ಹುಟ್ಟಬೇಕಾದರೆ ಕಾರಣವೇನು ಅನ್ನುವಂತ ವಿಷಯವನ್ನ ಕೇಳುವಂತ ಅವಕಾಶವನ್ನ ದೇವರು ಕೊಟ್ಟಿರುವನು. ಪ್ರಿಯರೇ, ಮಾನವನು ಈ ಲೋಕದಲ್ಲಿ ಹುಟ್ಟಬೇಕಾದರೆ ಕಾರಣವೇನು ಅನ್ನುವಂತ ಪ್ರಶ್ನೆಗೆ ಸಮಾಧಾನವನ್ನು ಹೇಳುವಂತ ಸಾಮರ್ಥ್ಯವುಳ್ಳ ಮನುಷ್ಯನು ಭೂಮಿ ಮೇಲೆ ಕಾಣಲಾರನು. ಆದರೆ ಈ ಲೋಕದಲ್ಲಿ ಯಾರೊಬ್ಬರಿಗೂ ತಿಳಿಯಲಾರದ ದೇವರ ಆವೇದನೆಯನ್ನು ಅರ್ಥವಾಗುವ ರೀತಿಯಲ್ಲಿ ಪ್ರಕಟಿಸುವಂಥದ್ದು, ಪ್ರಬೋಧಿಸುವಂಥದ್ದು ಕೇವಲ ಬೈಬಲು ಮಾತ್ರ ಅನ್ನುವಂಥದ್ದನ್ನ ಇಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಈ ಲೋಕದಲ್ಲಿ ಮನುಷ್ಯನು ಯಾವ ಕಾರಣಕ್ಕೋಸ್ಕರವಾಗಿ ಹುಟ್ಟಿರುವನು, ಯಾವ ಕಾರ್ಯವನ್ನು ಮಾಡಬೇಕಾಗಿತ್ತು, ಯಾವ ಕಾರ್ಯವನ್ನು ಮಾಡುತ್ತಲಿದ್ದೀನಿ ಅನ್ನುವಂತ ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಮನುಷ್ಯನು ಆಲೋಚನೆ ಮಾಡಂಗಿಲ್ಲ. ಏನೋ ನಾನು ಹುಟ್ಟಿರುವೆನು, ಆದ್ರಿಂದ ನಾನು ಈ ಲೋಕದಲ್ಲಿ ಬದುಕಬೇಕು, ಆದ್ರಿಂದ ಕೆಲವು ದಿನಗಳ ಕಾಲ ನಾನು ಈ ಲೋಕದಲ್ಲಿ ಬದುಕುವುದಕ್ಕೋಸ್ಕರ ನಾನು ಒಂದಿಷ್ಟು ಆಸ್ತಿಯನ್ನು ಸಂಪಾದನೆ ಮಾಡಬೇಕು, ಒಂದಿಷ್ಟು ಅಂತಸ್ತನ್ನ ಕಟ್ಟಬೇಕು, ಮಕ್ಕಳನ್ನ ಸಲುಬೇಕು, ಅನಂತರ ಎಲ್ಲಾ ರೀತಿಯಲ್ಲಿ ನಾನು ಈ ಲೋಕದಲ್ಲಿ ನಾನು ಬದುಕಬೇಕು ಅಂತಂದ್ರೆ ನಾನು ಈ ಲೋಕದಲ್ಲಿ ಒಂದಿಷ್ಟು ಆಸ್ತಿಯನ್ನು ಸಂಪಾದನೆ ಮಾಡಬೇಕು ಎಂದು ಆಲೋಚನೆ ಮಾಡಿಕೊಳ್ಳುತ್ತಿರುವನ್ನೇ ಹೊರತು ನಾನು ಈ ಲೋಕದಲ್ಲಿ ಯಾಕೆ ಹುಟ್ಟಿರುವೆನು ಅಥವಾ ದೇವರು ನನ್ನನ್ನು ಈ ಲೋಕದಲ್ಲಿ ಯಾವ ಕಾರಣಕ್ಕೋಸ್ಕರವಾಗಿ ಉಂಟು ಮಾಡಿರುವನು ಅನ್ನುವಂತ ವಿಷಯವನ್ನ ತಿಳಿದುಕೊಂಡು ಆ ಒಂದು ಕಾರ್ಯಗಳನ್ನ ಮಾಡಬೇಕು ಎಂದು ಮನುಷ್ಯನು ಸನ್ನದ್ಧನಾಗಬೇಕು. ಆದರೂ ಕೂಡ ಮನುಷ್ಯನು ಆ ವಿಷಯವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಮನುಷ್ಯನು ಪ್ರಯಾಸ ಪಡಲಿಲ್ಲ. ಬೇರೆ ಆದ ಕಾರಣ ಇಲ್ಲಿ ದೇವರು ಮಾತನಾಡುತ್ತಿರುವನು. ಭೂಮಿ ಮೇಲಿರುವಂತಹ ಎಲ್ಲಾ ವಸ್ತುಗಳನ್ನ ನೀವು ಆಲೋಚನೆ ಮಾಡ್ರಿ. ಉದಾಹರಣೆಗೆ ಒಂದು ಗಿಡವನ್ನ ನೀವು ಆಲೋಚನೆ ಮಾಡ್ರಿ. ಒಂದು ಗಿಡವು ಯಾವ ಕಾರಣಕ್ಕೋಸ್ಕರವಾಗಿ ಹುಟ್ಟಿರಬಹುದು, ಆ ಒಂದು ಗಿಡವನ್ನ ದೇವರು ಯಾವ ಕಾರಣಕ್ಕೋಸ್ಕರವಾಗಿ ಉಂಟು ಮಾಡಿರುವನು ಅನ್ನುವಂತ ವಿಷಯವನ್ನ ಒಂದು ಸಲ ನೀವು ಆಲೋಚನೆ ಮಾಡ್ರಿ. ಅದಕ್ಕೋಸ್ಕರವಾಗಿ ಬೇರೆ ದೇವರು ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ನಾವು ನೋಡ್ಬಹುದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನ. ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ಏನ್ರಿ? ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ಅಂದರೆ ನಿತ್ಯ ಶಕ್ತಿಯು, ದೈವತ್ವವು ಜಗದುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ ಎಂದು ಬರೆಯಲ್ಪಟ್ಟಿದೆ. ಒಂದು ವೇಳೆ ಈ ಭೂಮಿ ಮೇಲಿರುವಂತಹ ಎಲ್ಲಾ ವಸ್ತುಗಳನ್ನ ನಾವು ಗಮನಿಸಿ ಆಲೋಚನೆ ಮಾಡಿದರೆ, ಆ ಎಲ್ಲಾ ವಸ್ತುಗಳ ವಿಷಯವಾಗಿ ನಾವು ಆಲೋಚನೆ ಮಾಡಿದರೆ ಒಂದಿಷ್ಟು ಈ ಪ್ರಕೃತಿ ಯಾವ ಕಾರಣಕ್ಕೋಸ್ಕರವಾಗಿ ಉಂಟಾಗಿರಬಹುದು,
ಅಥವಾ ಗಿಡ ಮರಗಳು ಯಾಕೆ ಉಂಟಾಗಿರಬಹುದು, ಕಾಡು ಮೃಗಗಳು ಯಾಕೆ ಉಂಟಾಗಿರಬಹುದು, ಅನಂತರ ಭೂಮಿ ಮೇಲಿರುವಂತ ಎಲ್ಲಾ ಜೀವ ಜಂತುಗಳು ಯಾವ ಕಾರಣಕ್ಕೋಸ್ಕರವಾಗಿ ಉಂಟಾಗಿರಬಹುದು ಅನ್ನುವಂತ ವಿಷಯವನ್ನು ನಾವು ಗಮನಿಸಿ ಆಲೋಚನೆ ಮಾಡಿದಾಗ ನಾವು ಕೂಡ ಈ ಲೋಕದಲ್ಲಿ ಯಾಕೆ ಹುಟ್ಟಿದ್ವಿ ಅನ್ನುವಂತ ವಿಷಯವನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಮಾರ್ಗ ಉಂಟಾಗುವುದು ಪ್ರಿಯರೇ. ಉದಾಹರಣೆಗೆ ಒಂದು ಮಾವಿನ ಗಿಡವನ್ನು ನೀವು ಆಲೋಚನೆ ಮಾಡ್ರಿ. ಈ ಮಾವಿನ ಗಿಡವು ಯಾಕೆ ಹುಟ್ಟಿರಬಹುದು ಎಂದು ನಾವು ಗಮನಿಸಿ ಆಲೋಚನೆ ಮಾಡಿದರೆ ಅದು ಮನುಷ್ಯರಾದ ನಮಗೆ ಆಹಾರವನ್ನು ಕೊಡುವುದಕ್ಕೋಸ್ಕರವಾಗಿ ಹುಟ್ಟಿದೆ ಎಂದು ನಾವು ಸ್ಪಷ್ಟವಾಗಿ ಹೇಳಬಹುದು. ಆದ್ರೆ ಅದರಂತೆ ಒಂದು ದ್ರಾಕ್ಷ ಗಿಡವನ್ನು ನೀವು ಆಲೋಚನೆ ಮಾಡ್ರಿ, ಅದರಂತೆ ಒಂದು ಸೇಪಿನ ಗಿಡವನ್ನು ನೀವು ಆಲೋಚನೆ ಮಾಡ್ರಿ, ಅದರಂತೆ ಈ ಭೂಮಿ ಮೇಲಿರುವಂತ ಎಲ್ಲಾ ಗಿಡಗಳನ್ನು ನೀವು ಆಲೋಚನೆ ಮಾಡುತ್ತಾ ಹೋದ್ರೆ ಅವೆಲ್ಲವುಗಳು ಯಾವ ಕಾರಣಕ್ಕೋಸ್ಕರವಾಗಿ ಅಂತಂದ್ರೆ ಮನುಷ್ಯನಿಗೆ ಆಹಾರವನ್ನು ಕೊಡುವುದಕ್ಕೋಸ್ಕರವಾಗಿ ಅಥವಾ ಮನುಷ್ಯನನ್ನು ಬದುಕಿಸುವುದಕ್ಕೋಸ್ಕರವಾಗಿ ಈ ಭೂಮಿ ಮೇಲಿರುವಂತಹ ಎಲ್ಲಾ ಗಿಡ ಮರಗಳು ಉಂಟಾಗಿವೆ ಎಂದು ನಾವು ಸ್ಪಷ್ಟವಾಗಿ ಗ್ರಹಿಸಬಹುದು ಪ್ರಿಯರೇ. ಅದರಂತೆ ಭೂಮಿ ಮೇಲಿರುವಂತಹ ಮನುಷ್ಯನು ಒಂದು ಕಾರನ್ನು ತಯಾರಿಸುವನು. ಮನುಷ್ಯನು ಒಂದು ಕಾರನ್ನು ತಯಾರಿಸುತ್ತಿರುವಾಗ ಆತನಿಗೆ ನಾವು ಪ್ರಶ್ನೆ ಮಾಡಿದರೆ, ಅಯ್ಯ ನೀನು ಈ ಒಂದು ಕಾರನ್ನು ಯಾಕೆ ತಯಾರಿಸ್ತಾ ಇದ್ದಿ, ಈ ಒಂದು ಕಾರನ್ನು ಯಾಕೆ ರೂಪ ಮಾಡ್ತಾ ಇದ್ದಿ ಎಂದು ಒಂದು ವೇಳೆ ಆ ಕಾರನ್ನು ತಯಾರಿಸುವಂತ ಜ್ಞಾನಿಗೆ ಒಂದು ವೇಳೆ ನಾವು ಪ್ರಶ್ನೆ ಕೇಳಿದರೆ ಆತನು ಹೇಳುವನು, ಇದು ಮನುಷ್ಯನಿಗೋಸ್ಕರವಾಗಿ ಅನ್ನುವನು. ಇದು ಮನುಷ್ಯನಿಗೋಸ್ಕರವಾಗಿ. ಮನುಷ್ಯನು ಈ ಒಂದು ಪಟ್ಟಣದಿಂದ ಮತ್ತೊಂದು ಪಟ್ಟಣಕ್ಕೆ ಸುರಕ್ಷಿತವಾಗಿ ಸೇರ್ಬೇಕು ಅಂತಂದ್ರೆ ಆ ಮನುಷ್ಯನ್ ಏನ್ ಮಾಡ್ಬೇಕು, ಒಂದು ಕಾರನ್ನು ತಯಾರಿಸ್ಬೇಕು. ಮನುಷ್ಯನು ಕ್ಷೇಮವಾಗಿ ಒಂದು ಪಟ್ಟಣದಿಂದ ಮತ್ತೊಂದು ಪಟ್ಟಣಕ್ಕೆ ಮನುಷ್ಯನು ಕ್ಷೇಮವಾಗಿ ಪ್ರಯಾಣ ಮಾಡಬೇಕು ಅಂದ್ರೆ ಮನುಷ್ಯನಿಗೋಸ್ಕರವಾಗಿ ಕಾರು ಉಂಟಾಗಿದೆ ಎಂದು ನಾವು ಗ್ರಹಿಸ್ತೀವಿ. ಅದರಂತೆ ಒಂದು ಟ್ರೈನ್ ಅನ್ನು ನೀವು ಆಲೋಚನೆ ಮಾಡಬಹುದು, ಅದರಂತೆ ಸಮುದ್ರದಲ್ಲಿ ಚಲಿಸುವ ನಾವೆಗಳನ್ನು ನೀವು ಆಲೋಚನೆ ಮಾಡಬಹುದು, ಅದರಂತೆ ಆಕಾಶದಲ್ಲಿ ವೇಗವಾಗಿ ಓಡುವಂತ ವಿಮಾನಗಳನ್ನು ನಾವು ಆಲೋಚನೆ ಮಾಡಬಹುದು. ಭೂಮಿ ಮೇಲಿರುವಂತಹ ಎಲ್ಲವುಗಳನ್ನು ನಾವು ಆಲೋಚನೆ ಮಾಡುತ್ತಾ ಹೋದ್ರೆ ಪ್ರಿಯರೇ, ಒಂದು ಕಾರು ಮನುಷ್ಯನಿಗೋಸ್ಕರ, ಒಂದು ಬಸ್ಸು ಮನುಷ್ಯನಿಗೋಸ್ಕರ, ಒಂದು ರೈಲು ಮನುಷ್ಯನಿಗೋಸ್ಕರ, ಆಕಾಶದಲ್ಲಿ ವೇಗವಾಗಿ ಓಡುವಂತ ವಿಮಾನವು ಮನುಷ್ಯನಿಗೋಸ್ಕರ, ಸಮುದ್ರದಲ್ಲಿ ಚಲಿಸುವ ನಾವೆಗಳು ಕೂಡ ಮನುಷ್ಯನಿಗೋಸ್ಕರ. ಆದ್ರೆ ಮನುಷ್ಯನಿಗೋಸ್ಕರವಾಗಿ ಉಂಟಾಗದೇ ಇರುವಂತಹ ವಸ್ತುಗಳು, ವಾಹನಗಳು ಒಂದೂ ಕೂಡ ಇಲ್ಲ. ಒಂದು ವೇಳೆ ವಾಹನಗಳು ಮನುಷ್ಯನಿಗೋಸ್ಕರವಾಗಿ ಕೆಲಸಕ್ಕೆ ಬಾರದೆ ಹೋದ್ರೆ ಅವುಗಳನ್ನ ಬಿಸಾಡಿ ಬಿಡುವನೇ ಹೊರತು ಅವುಗಳನ್ನ ತನ್ನ ಮನೆಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ಆತನು ಇಷ್ಟಪಡಂಗಿಲ್ಲ. ಕಾರಣ ಏನಂತಂದ್ರೆ ಮನುಷ್ಯನಿಗೆ ಬರುವಂತ ವಸ್ತುಗಳು ಮನುಷ್ಯನಲ್ಲಿರಬೇಕು. ಮನುಷ್ಯನಿಗೆ ಬರುವಂತ ವಸ್ತುಗಳಾದ್ರೆ ಮನುಷ್ಯನಿಗೆ ಬರುವಂತ ವಾಹನಗಳು ಕೂಡ ಮನುಷ್ಯನಲ್ಲಿರಬೇಕು. ಮನುಷ್ಯನಿಗೆ ಕೆಲಸಕ್ಕೆ ಬರುವಂತ ಟ್ರೈನುಗಳು ಮನುಷ್ಯನಿಗಿರಬೇಕು. ಅದರಂತೆ ಭೂಲೋಕದಲ್ಲಿ ಯಾವ ವಸ್ತುವಾದರೂ ಮನುಷ್ಯನಿಗೋಸ್ಕರವಾಗಿ ಕೆಲಸ ಮಾಡುವುದು ಅದೆಲ್ಲವೂ ಮನುಷ್ಯನಿಗೋಸ್ಕರವಾಗಿರ್ಬೇಕೇ ಹೊರತು ಮನುಷ್ಯನಿಗೋಸ್ಕರವಾಗಿ ಇಲ್ಲದ ಯಾವ ವಸ್ತುವು ಕೂಡ ಮನುಷ್ಯನಲ್ಲಿ ಇರಬಾರದು ಎಂದು ಮನುಷ್ಯನವುಗಳನ್ನ ಬಿಸಾಡಿ ಬಿಡುತ್ತಿರುವನು ಪ್ರಿಯರೇ. ಆದ ಕಾರಣ ಈ ಲೋಕದಲ್ಲಿರುವಂತಹ ಎಲ್ಲಾ ವಾಹನಗಳು ಮನುಷ್ಯನಿಗೋಸ್ಕರ, ಎಲ್ಲಾ ಜೀವ ಜಂತುಗಳು ಕೂಡ ಮನುಷ್ಯನಿಗೋಸ್ಕರ ಪ್ರಿಯರೇ. ಒಂದು ಕುರಿ ಮನುಷ್ಯನಿಗೋಸ್ಕರ, ಒಂದು ಕೋಳಿ ಮನುಷ್ಯನಿಗೋಸ್ಕರ, ಅದರಂತೆ ಆಕಾಶದಲ್ಲಿರುವಂತಹ ನಕ್ಷತ್ರಗಳು ಮನುಷ್ಯನಿಗೋಸ್ಕರ, ಸೂರ್ಯನು ಮನುಷ್ಯನಿಗೋಸ್ಕರ, ಚಂದ್ರನು ಮನುಷ್ಯನಿಗೋಸ್ಕರ, ಗ್ರಹಗಳು ಮನುಷ್ಯನಿಗೋಸ್ಕರ, ಅದರಂತೆ ಸಮುದ್ರದಲ್ಲಿ ಚಲಿಸುವ ಮೀನುಗಳು ಕೂಡ ಮನುಷ್ಯನಿಗೋಸ್ಕರವಾಗಿವೆ ಎಂದು ನಾವು ತಿಳ್ಕೊಳ್ತೀವಿ. ಅವುಗಳ ಜಾತಿಗನುಸಾರವಾಗಿ ದೇವರು ಮೀನುಗಳನ್ನ ಯಾಕೆ ನಿರ್ಮಾಣ ಮಾಡಿರುವನು ಅಂತಂದ್ರೆ ಮನುಷ್ಯನಾದ ನಮಗೋಸ್ಕರವಾಗಿ ಉಂಟು ಮಾಡಿರುವನು, ಮನುಷ್ಯನಾದ ನಮಗೋಸ್ಕರವಾಗಿ. ಆದ್ರೆ ನಾವು ಯಾರಿಗೋಸ್ಕರವಾಗಿ ಉಂಟಾಗಿದ್ದೀವಿ, ನಮ್ಮನ್ನು ಯಾರು ಉಂಟು ಮಾಡಿದ್ರು ಅಥವಾ ನಮ್ಮನ್ನು ಈ ಲೋಕದಲ್ಲಿ ಯಾರು ಉಂಟು ಮಾಡಿದ್ರು, ಯಾವ ಕಾರಣಕ್ಕೋಸ್ಕರವಾಗಿ ನಮ್ಮನ್ನ ದೇವರು ಈ ಲೋಕದಲ್ಲಿ ತಯಾರಿಸಿದ್ರು ಅನ್ನುವಂತ ವಿಷಯವನ್ನು ನಾವು ತಿಳ್ಕೊಳ್ಬೇಕು ಅಂತಂದ್ರೆ
ಈ ಪ್ರಕೃತಿಯಲ್ಲಿರುವಂತಹ ಎಲ್ಲಾ ವಸ್ತುಗಳು ಮನುಷ್ಯನಿಗೋಸ್ಕರ. ಈ ಪ್ರಕೃತಿಯಲ್ಲಿ ಮನುಷ್ಯನು ತಯಾರಿಸುವಂತ ಎಲ್ಲಾ ವಾಹನಗಳು ಮನುಷ್ಯನಿಗೋಸ್ಕರ. ಅದರಂತೆ ಆಕಾಶದಲ್ಲಿ ವೇಗವಾಗಿ ಓಡುವಂತಹ ವಿಮಾನಗಳು ಮನುಷ್ಯನಿಗೋಸ್ಕರ. ಸಮುದ್ರದಲ್ಲಿ ಚಲಿಸುವ ನಾವೆಗಳು ಕೂಡ ಮನುಷ್ಯನಿಗೋಸ್ಕರ. ಆದ್ರೆ ಎಲ್ಲಾ ವಸ್ತುಗಳು ಮನುಷ್ಯನಿಗೋಸ್ಕರವಾಗಿರುವಾಗ ಮನುಷ್ಯನು ಯಾರಿಗೋಸ್ಕರವಾಗಿ ಮನುಷ್ಯನು ಇರುವನು ಅನ್ನುವಂಥದ್ದೇ ಇಲ್ಲಿ ಪ್ರಶ್ನೆಯಾಗಿ ಉಳಿದಿದೆ ಪ್ರಿಯರೇ. ಯಾರಿಗೋಸ್ಕರವಾಗಿ ಮನುಷ್ಯನು ಭೂಮಿ ಮೇಲೆ ಮನುಷ್ಯನು ತನಗೋಸ್ಕರವಾಗಿ ತಾನು ಹುಟ್ಟಿರುವೇನು ಎಂದು ಆಲೋಚನೆ ಮಾಡಿ, ತನ್ನ ಮಕ್ಕಳಿಗೋಸ್ಕರವಾಗಿ, ಹೆಂಡತಿಗೋಸ್ಕರವಾಗಿ, ಮನೆಗೋಸ್ಕರವಾಗಿ, ಬಾಗಲಿಗೋಸ್ಕರವಾಗಿ 24 ಗಂಟೆಗಳು ಮನುಷ್ಯನು ತನಗೋಸ್ಕರವಾಗಿ ತಾನು ಆಲೋಚನೆ ಮಾಡುವುದಕ್ಕೋಸ್ಕರ ಮನುಷ್ಯನು ಪ್ರಯಾಸ ಪಡುತ್ತಿರುವನೇ ಹೊರತು, ನನ್ನನ್ನು ಈ ಲೋಕದಲ್ಲಿ ಯಾರು ಹುಟ್ಟಿಸಿದರು, ನಾನು ಈ ಲೋಕದಲ್ಲಿ ಯಾವ ಕಾರಣಕ್ಕೋಸ್ಕರವಾಗಿ ಉಂಟಾಗಿರುವೆನು ಅನ್ನುವಂತಹ ವಿಷಯವನ್ನು ಮಾತ್ರ ಮನುಷ್ಯನು ತಿಳಿದುಕೊಳ್ಳುವುದಕ್ಕೋಸ್ಕರ ಪ್ರಯಾಸ ಪಡ್ಲಿಲ್ಲ ಪ್ರಿಯರೇ. ಆದ ಕಾರಣ ಭಕ್ತನಾಗಿರುವಂತ ದಾವೀದನ ಕೀರ್ತನೆಯಲ್ಲಿ ಒಂದು ವಿಷಯವನ್ನು ನಾವು ನೋಡೋಣ್ರಿ. ಕೀರ್ತನೆ 40ನೇ ಕೀರ್ತನೆಯಲ್ಲಿ ಒಂದು ಮಾತನ್ನು ನಾವು ನೋಡೋಣ್ರಿ. 40ನೇ ಕೀರ್ತನೆ 5ನೇ ವಚನ. ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ. ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅವು ಅಸಾಧ್ಯವು, ಅವುಗಳನ್ನು ಲೆಕ್ಕಿಸುವುದಕ್ಕಾಗದು, ಅವು ಅಸಂಖ್ಯವಾಗಿವೆ ಎಂದು ದೇವರು ಮಾತನಾಡಿದನು. ಭೂಲೋಕದಲ್ಲಿರುವಂತಹ ಎಲ್ಲಾ ವಸ್ತುಗಳನ್ನ ದೇವರು ಮನುಷ್ಯರಾದ ನಮಗೋಸ್ಕರವಾಗಿ ಉಂಟು ಮಾಡಿರುವನು. ಅವು ಲೆಕ್ಕ ಮಾಡುವುದಾದರೆ ಅವು ಸಮುದ್ರದ ಉಸಿಗಿನಿಂತಲೂ ಅಥವಾ ಸಮುದ್ರದ ಮರಳಿಗಿಂತಲೂ ಹೆಚ್ಚಾಗಿವೆ ಎಂದು ದೇವರು ಮಾತನಾಡುತ್ತಿರುವನು ಪ್ರಿಯರೇ. ಇವೆಲ್ಲವೂ ಮನುಷ್ಯನಿಗೋಸ್ಕರವಾಗಿ. ಆದ್ರೆ ಆ ವಸ್ತುಗಳು ಯಾವ ಕಾರಣಕ್ಕೋಸ್ಕರವಾಗಿ ಹುಟ್ಟಿವೆ ಎಂದು ನಾವು ಗ್ರಹಿಸ್ತೀವಿ. ಆ ವಸ್ತುಗಳು ಯಾವ ಕಾರಣಕ್ಕೋಸ್ಕರವಾಗಿ ಹುಟ್ಟಿವೆ ಎಂದು ನಾವು ತಿಳ್ಕೊಂಡಿದೀವಿ. ಆದ್ರೆ ಮನುಷ್ಯರಾದ ನಾವು ಯಾವ ಕಾರಣಕ್ಕೋಸ್ಕರವಾಗಿ ಹುಟ್ಟಿದ್ವಿ? ಅದೇ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಒಂದು ಮಾತು. ಮತ್ತಾಯನವರು ಬರೆದ ಸುವಾರ್ತೆಯಲ್ಲಿ ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 24ನೇ ವಚನವನ್ನು ಓದಿಕೊಂಡ್ರಿ. ಭಕ್ತನಾಗಿರುವಂತಹ ಮತ್ತಾಯನವರ ಸುವಾರ್ತೆ 26ನೇ ಅಧ್ಯಾಯ 24ನೇ ವಚನ. 26ನೇ ಅಧ್ಯಾಯ 24ನೇ ವಚನ. ಮನುಷ್ಯ ಕುಮಾರನು ಹೊರಟು ಹೋಗುತ್ತಾನೆ ಸರಿ, ಹಾಗೆಯೇ ಆತನ ವಿಷಯವಾಗಿ ಬರೆದಿದೆಯಲ್ಲ. ಮನುಷ್ಯ ಕುಮಾರನು ಹೊರಟು ಹೋಗುತ್ತಾನೆ ಸರಿ, ಹಾಗೆಯೇ ಆತನ ವಿಷಯವಾಗಿ ಬರೆದಿದೆಯಲ್ಲ. ಆದರೆ ಯಾವನು ಮನುಷ್ಯ ಕುಮಾರನನ್ನು ಹಿಡುಕೊಡುವನು, ಅವನ ಗತಿಯನ್ನು ಏನು ಹೇಳಲಿ ಎಂದು ದೇವರು ಮಾತನಾಡಿದನು ಪ್ರಿಯರೇ. ಮನುಷ್ಯ ಕುಮಾರನ ವಿಷಯವಾಗಿ ಬರೆಯಲ್ಪಟ್ಟಿದೆ, ಆದ್ದರಿಂದ ಆತನು ಹೊರಟು ಹೋಗುವನು. ಆತನ ವಿಷಯವಾಗಿ ಬರೆಯಲ್ಪಟ್ಟಿದೆ ಎಂದು ನಾವಿಲ್ಲಿ ನೋಡ್ತಿದ್ವಿ. ನಮ್ಮ ಪ್ರಭು ಆಗಿರುವಂತಹ ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ಯಾವ ಕಾರಣಕ್ಕೋಸ್ಕರವಾಗಿ ಹುಟ್ಟಿದರು ಎಂದು ನಾವು ಒಂದು ವೇಳೆ ಪ್ರಶ್ನೆ ಮಾಡಿದರೆ, ಆತನ ವಿಷಯವಾಗಿ ಬರೆಯಲ್ಪಟ್ಟಿದೆ. ಪರಲೋಕದಲ್ಲಿರುವಂತಹ ದೇವರು ನಮ್ಮ ಪ್ರಭುವಾಗಿರುವಂತಹ ಯೇಸು ಸ್ವಾಮಿಯವರ ವಿಷಯವಾಗಿ ಬರೆದುಕೊಂಡಿರುವನು. ಆತನು ಈ ಲೋಕದಲ್ಲಿ ಯಾವ ಕಾರಣಕ್ಕೋಸ್ಕರವಾಗಿ ಹುಟ್ಟಬೇಕು, ಯಾವ ಕಾರ್ಯವನ್ನ ಮಾಡಬೇಕು, ಯಾವ ಕಾರ್ಯವನ್ನು ಮಾಡಬಾರದು ಎಂದು ಪರಲೋಕದಲ್ಲಿರುವಂತಹ ದೇವರು ನಮ್ಮ ಪ್ರಭುವಾಗಿರುವಂತಹ ಯೇಸು ಸ್ವಾಮಿಯವರ ವಿಷಯವಾಗಿ ರಚಿಸಿಕೊಂಡಿರುವನು ತನ್ನ ಪುಸ್ತಕದಲ್ಲಿ. ಅದಕ್ಕೋಸ್ಕರವಾಗಿ ಮನುಷ್ಯ ಕುಮಾರನು ಹೊರಟು ಹೋಗುತ್ತಾನೆ ಸರಿ, ಆತನ ವಿಷಯವಾಗಿ ಬರೆಯಲ್ಪಟ್ಟಿದೆ. ಆದ್ರಿಂದ ಬರೆಯಲ್ಪಟ್ಟ ಪ್ರಕಾರವಾಗಿ ಯೇಸು ಸ್ವಾಮಿಯವರು
ಯೇಸು ಸ್ವಾಮಿ ಅವರು ಈ ಲೋಕದಲ್ಲಿ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಡುವರು. ಆದರೆ ಯಾವನು ಯೇಸು ಸ್ವಾಮಿಯನ್ನು ಹಿಡುಕೊಡುವನು ಅವನ ಗತಿಯನ್ನು ಏನು ಹೇಳಲಿ, ಅವನಿಗೆ ಮಾತ್ರ ಶಿಕ್ಷೆ. ಆದರೆ ಯೇಸು ಸ್ವಾಮಿಯ ಮಾತ್ರ ಬರೆಯಲ್ಪಟ್ಟ ಕಾರಣ, ಆತನ ವಿಷಯವಾಗಿ ಬರೆಯಲ್ಪಟ್ಟಿದೆಯೇ, ಆದ್ರಿಂದ ಆತನು ಹೋಗುವನೇ ಹೊರತು ಬೇರೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಷಯ, ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ಯಾಕೆ ಹುಟ್ಟಿದರು, ಕನ್ಯಾಮರಿಯಳ ಗರ್ಭದೊಳಗಿಂತ ಭೂಲೋಕಕ್ಕೆ ಯಾಕೆ ಬಂದ್ರು ಅಂತಂದ್ರೆ ಆತನ ವಿಷಯವಾಗಿ ಬರೆಯಲ್ಪಟ್ಟಿದೆ. ಆತನ ವಿಷಯವಾಗಿ ಬರೆಯಲ್ಪಟ್ಟಿದೆ, ಆದ್ರಿಂದ ಈ ಸ್ವಾಮಿಯವರು ಈ ಲೋಕಕ್ಕೆ ಬಂದ್ರು. ಏನೆಂದು ಬರೆಯಲ್ಪಟ್ಟಿದೆ ಅಂತಂದ್ರೆ ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯವನ್ನು ನೋಡೋಣ್ರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 5ನೇ ವಚನವನ್ನ ಓದ್ರಿ. ಭಕ್ತನಾಗಿರುವಂತ ಪೌಲನು ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 5ನೇ ವಚನ. ಆದುದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರ್ಲಿಲ್ಲ. ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರ್ಲಿಲ್ಲ. ಒಂದು ಕಾಲದಲ್ಲಿ ಜನಗಳನ್ನ ದೇವರ ಕಡೆಗೆ ತಿರುಗಿಸ್ಬೇಕು ಎಂದು, ಒಂದು ಕಾಲದಲ್ಲಿ ಯಜ್ಞ ನೈವೇದ್ಯಗಳನ್ನ ಜನಗಳಿಗೆ ತರಬೇಕು ಎಂದು ಹೇಳಿರುವಂತ ನೀನು ಈಗ ಯಜ್ಞ ನೈವೇದ್ಯಗಳನ್ನ ಇಷ್ಟಪಡ್ಲಿಲ್ಲ. ಆ ಸರ್ವಾಂಗ ಹೋಮಗಳಲ್ಲಿಯೂ ದೋಷ ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡ್ಲಿಲ್ಲ. ಆಗ ನಾನು ಇಗೋ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಯಾವ ಕಾರಣಕ್ಕೋಸ್ಕರವಾಗಿ ದೇವರು ತನ್ನ ಕೈಯಲ್ಲಿರುವಂತಹ ಪುಸ್ತಕದಲ್ಲಿ ಬರೆಯಲ್ಪಟ್ಟಿತು, ಆ ಒಂದು ಚಿತ್ತವನ್ನ ನೆರವೇರಿಸುವುದಕ್ಕೋಸ್ಕರವಾಗಿ ಸ್ವಾಮಿಯವರು ಬಂದಿರುವೇನು ಎಂದು ಸಾಕ್ಷಿ ಹೇಳುತ್ತಿರುವ ನೋಡ್ರಿ ಪ್ರಿಯರೇ. ಮತ್ತೊಂದ್ಸಲ 10ನೇ ಅಧ್ಯಾಯ 5ನೇ ವಚನ ಓದ್ಕೊಳ್ರಿ. ಆದುದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ, ಒಂದು ಮಾತು ಹೇಳಿದನು, ಭೂಲೋಕದೊಳಗೆ ಬರುವಾಗ ದೇವರೇ ಯಜ್ಞ ನೈವೇದ್ಯಗಳು ನನಗೆ ಇಷ್ಟವಾಗಿರ್ಲಿಲ್ಲ. ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡ್ಲಿಲ್ಲ. ಆಗ ನಾನು ಇಗೋ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದೆ ಎಂದು ಹೇಳಿದನು. ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆಯಲ್ಪಟ್ಟಿದೆ ಎಂದು ನಮ್ಮ ಪ್ರಭು ಆಗಿರುವಂತಹ ಸ್ವಾಮಿಯವರು ಈ ಲೋಕಕ್ಕೆ ಬಂದಾಗ ಮಾತಾಡಿದ್ರು. ಬೇರೆ ಯೇಸು ಸ್ವಾಮಿಯವರ ವಿಷಯವಾಗಿ ಏನೆಂದು ಬರೆಯಲ್ಪಟ್ಟಿದೆ, ಯೇಸು ಸ್ವಾಮಿಯವರ ವಿಷಯವಾಗಿ ಏನೆಂದು ಬರೆಯಲ್ಪಟ್ಟಿದೆ ಅಂತಂದ್ರೆ ಭೂಲೋಕದಲ್ಲಿರುವಂತಹ ನಮ್ಮ ಪಾಪಗಳ ನಿಮಿತ್ತವಾಗಿ, ಭೂಲೋಕದಲ್ಲಿರುವಂತಹ ನಮ್ಮ ದುಷ್ಟತ್ವಗಳ ನಿಮಿತ್ತವಾಗಿ ಸ್ವಾಮಿಯವರು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಡಬೇಕು. ಆತನು ಭೂಲೋಕದಲ್ಲಿರುವಂತಹ ಎಲ್ಲಾ ಮನುಷ್ಯರಿಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ರೆ ಈ ಲೋಕದಲ್ಲಿರುವಂತಹ ಎಲ್ಲಾ ಮನುಷ್ಯರು ನಿರ್ಮಲವಾಗುವರು, ಅಥವಾ ಪರಿಶುದ್ಧರಾಗುವರು, ಅಥವಾ ದೇವರ ಸನ್ನಿಧಿಗೆ ಸೇರುವುದಕ್ಕೆ ಅವಕಾಶ ಉಂಟಾಗುವುದು ಎಂದು ದೇವರು ತನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟ ಪ್ರಕಾರವೇ ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದು ತನ್ನ ಪ್ರಾಣವನ್ನು ಕೊಟ್ರು. ಬೇರೆ ಮಾನವನು ಈ ಲೋಕದಲ್ಲಿ ಯಾವ ಕಾರಣಕ್ಕೋಸ್ಕರವಾಗಿ ಹುಟ್ಟಿರುವನು ಅನ್ನುವಂತ ವಿಷಯವನ್ನ ತಿಳಿದುಕೊಳ್ಬೇಕು ಅಂತಂದ್ರೆ ನಾವು ಉದಾಹರಣೆಯಾಗಿ ಒಂದು ಕಾರನ್ನ ಯಾಕೆ ಮನುಷ್ಯನು ತಯಾರಿಸಿದನು ಅಂತಿದ್ವಿ, ಅದರಂತೆ ಒಂದು ಟ್ರೈನು ಯಾಕೆ ತಯಾರಿಸಲ್ಪಟ್ಟಿತು ಅಂತಿದ್ವಿ, ಆಕಾಶದಲ್ಲಿ ವೇಗವಾಗಿ ಓಡುವಂತಹ ವಿಮಾನವು ಯಾಕೆ ತಯಾರಿಸಲ್ಪಟ್ಟಿತು ಅಂತಿದ್ವಿ, ಅದರಂತೆ ಭೂಲೋಕದಲ್ಲಿರುವಂತಹ ಎಲ್ಲಾ ವಾಹನಗಳು, ಸಮುದ್ರದಲ್ಲಿ ಚಲಿಸುವ ನಾವೆಗಳು, ಇವೆಲ್ಲವೂ ಮನುಷ್ಯನಿಗೋಸ್ಕರವಾಗಿ, ಮನುಷ್ಯನು ವಾಸ ಮಾಡುವುದಕ್ಕೋಸ್ಕರವಾಗಿ, ಅಥವಾ ಮನುಷ್ಯನು ಸುರಕ್ಷಿತವಾಗಿ ಪ್ರಯಾಣ ಮಾಡುವುದಕ್ಕೋಸ್ಕರವಾಗಿ ಎಲ್ಲಾ ವಾಹನಗಳಿರುವಾಗ ನಮ್ಮ ಪ್ರಭು ಆಗಿರುವಂತಹ ಯೇಸು ಸ್ವಾಮಿಯವರು ಮಾತ್ರ ಭೂಲೋಕದಲ್ಲಿರುವಂತಹ ಮನುಷ್ಯರಾದ ನಮ್ಮ ಪಾಪಗಳನ್ನು ಕ್ಷಮಿಸುವುದಕ್ಕೋಸ್ಕರ, ನಮ್ಮನ್ನು ಶುದ್ಧ ಮಾಡುವುದಕ್ಕೋಸ್ಕರ, ನಮ್ಮನ್ನು ನಿರ್ಮಲ ಮಾಡುವುದಕ್ಕೋಸ್ಕರ,
ನಮ್ಮನ್ನು ದೇವರಿರುವಂತಹ ಲೋಕವನ್ನು ಸೇರಿಸುವುದಕ್ಕೋಸ್ಕರವಾಗಿ ಭೂಲೋಕಕ್ಕೆ ಬಂದ್ರು. ಆತನು ಕನ್ಯಾ ಮರಿಯಳ ಗರ್ಭದೊಳಗಿಂದ ಭೂಲೋಕಕ್ಕೆ ಬಂದ್ರು ಎಂದು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ತೀವಿ ಪ್ರಿಯರೇ. ಆದ್ರೆ ನಾವ್ಯಾಕೆ ಹುಟ್ಟಿದೀವಿ? ಯೇಸು ಸ್ವಾಮಿಯವರು ಹುಟ್ಟಿದ್ದಕ್ಕಾಗಿ ಆತನಿಗೊಂದು ಕಾರಣ ಉಂಟು. ಆತನಿಗೊಂದು ಕಾರಣವಿದೆ. ಆ ಕಾರಣವೇನು? ನಮ್ಮ ಪಾಪಗಳಿಗೋಸ್ಕರವಾಗಿ, ನಮ್ಮನ್ನು ದೇವರಿರುವಂತಹ ಲೋಕವನ್ನು ಸೇರಿಸುವುದಕ್ಕೋಸ್ಕರವಾಗಿ, ನಮ್ಮನ್ನು ದೇವರ ಸನ್ನಿಧಿಗೆ ನಡೆಸುವುದಕ್ಕೋಸ್ಕರವಾಗಿ ಸ್ವಾಮಿಯವರು ಈ ಲೋಕಕ್ಕೆ ಬಂದ್ರು. ಆತನು ಯಾಕೆ ಹುಟ್ಟಿರುವನು ಅಂದ್ರೆ ಆತನಿಗೊಂದು ಕಾರಣವಿದೆ. ಅದರಂತೆ ಒಂದು ಕಾರು ಯಾಕೆ ಹುಟ್ಟಿದೆ ಅಂತಂದ್ರೆ ಅದು ನಮ್ಮನ್ನು ಪ್ರಯಾಣವಾಗಿ ನಮ್ಮನ್ನು ಸಾಗಿಸುವುದಕ್ಕೋಸ್ಕರವಾಗಿ ಆ ಒಂದು ಕಾರಣ ಮನುಷ್ಯನು ತಯಾರಿಸಿರುವವನು ಎಂದು ನಾವು ಹೇಳ್ತಿದ್ವಿ. ಆದ್ರೆ ಈ ಭೂಲೋಕದಲ್ಲಿರುವಂತಹ ಮನುಷ್ಯರಾದ ನಾವು ಯಾವ ಕಾರಣಕ್ಕೋಸ್ಕರವಾಗಿ ಹುಟ್ಟಿದೀವಿ ಎನ್ನುವಂತಹ ವಿಷಯವನ್ನು ನಾವು ಸ್ಪಷ್ಟವಾಗಿ ಗಮನಿಸಬೇಕಾಗಿದೆ ಪ್ರಿಯರೇ. ಗಲಾತ್ಯರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ ಒಂದು ಮಾತನ್ನ ನೋಡೋಣ್ರಿ. ಗಲಾತ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ. ಗಲಾತ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ. ಆದರೆ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ, ಭಕ್ತನಾಗಿರುವಂತಹ ಪೌಲನವರು ಮಾತನಾಡುವಂತ ಮಾತು ಪ್ರಿಯರೇ, ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು ತನ್ನ ಮಗನನ್ನು ನಾನು ಅನ್ಯ ಜನರಲ್ಲಿ ಪ್ರಸಿದ್ಧ ಪಡಿಸೋನಾಗಬೇಕೆಂದು ಆತನನ್ನು ನನ್ನೊಳಗೆ ಪ್ರಕಟಿಸುವುದಕ್ಕೆ ಇಚ್ಛಿಸಿದಾಗಲೇ ನಾನು ಮನುಷ್ಯರ ಆಲೋಚನೆಯನ್ನು ವಿಚಾರಿಸದೆ ಯೆರೂಸಲೇಮಿಗೆ ನನಗಿಂತ ಮುಂಚೆ ಅಪೊಸ್ತಲರಾಗಿದ್ದವರ ಬಳಿಗೆ ಹೋಗದೆ ಅರಬ ಸ್ಥಾನಕ್ಕೆ ಹೋಗಿ ತಿರುಗಿ ದಮಸ್ಕಕ್ಕೆ ಬಂದೆನು. ನಾನು ಯಾವ ಕಾರಣಕ್ಕೋಸ್ಕರವಾಗಿ ಹುಟ್ಟಿರುವೆನು ಎಂದು ದೇವರು ನನ್ನನ್ನು ಪ್ರತ್ಯೇಕಿಸಿಕೊಂಡನು ಅಂತಂದ್ರೆ ನಾನು ಅನ್ಯ ಜನರಲ್ಲಿ ಯೇಸು ಕ್ರಿಸ್ತನ ವಿಷಯವಾಗಿ ಪ್ರಕಟಿಸಬೇಕು, ಅನ್ಯ ಜನಾಂಗಗಳಿಗೆ ಯೇಸು ಸ್ವಾಮಿಯವರ ವಿಷಯವಾಗಿ ತಿಳಿಸಬೇಕು ಎಂದು ದೇವರು ಅಪೊಸ್ತಲನಾಗಿರುವಂತಹ ಪೌಲನನ್ನ ಯಾವಾಗ ಪ್ರತ್ಯೇಕಿಸಿಕೊಂಡ್ರು, ಯಾವಾಗ ಆರಿಸಿಕೊಂಡ್ರು ಅಂತಂದ್ರೆ ತಾಯಿಯ ಗರ್ಭದಲ್ಲಿರುವಾಗಲೇ ಭಕ್ತನಾಗಿರುವಂತಹ ಪೌಲನನ್ನ ಆರಿಸಿಕೊಂಡನು ಎಂದು ನಾವು ನೋಡ್ತಿದೀವಿ. ಆದ್ರೆ ಪೌಲನ ಈ ಲೋಕದಲ್ಲಿ ಯಾಕೆ ಹುಟ್ಟಿರುವನು ಅಂತಂದ್ರೆ ನಾವ್ ಹೇಳ್ಬಹುದು, ಏನಮ್ಮ, ಪೌಲನು ಈ ಲೋಕದಲ್ಲಿ ಯಾಕೆ ಹುಟ್ಟಿದನು ಅಂತಂದ್ರೆ ಆತನು ಅನ್ಯ ಜನಾಂಗಗಳಿಗೆ ಬೆಳಕನ್ನಾಗಿ ದೇವರು ನೇಮಿಸಿರುವನು. ಅನ್ಯ ಜನಾಂಗಗಳಲ್ಲಿ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರವಾಗಿ ಭಕ್ತನಾಗಿರುವಂತಹ ಪೌಲನನ್ನ ರೂಪಿಸಿರುವನು. ಬೇರೆ ಪೌಲನು ಯಾವ ಕಾರಣಕ್ಕೋಸ್ಕರವಾಗಿ ಹುಟ್ಟಿರುವನು ಅಂತಂದ್ರೆ ಆತನ ಕಾರಣವನ್ನು ನಾವು ತಿಳ್ಕೊಂಡಿದ್ವಿ. ಆತನು ಈ ಲೋಕದಲ್ಲಿ ಸುಮ್ಮನೆ ಬರಲಿಲ್ಲ, ಆತನು ಕೆಲಸವಿಲ್ಲದವನಂತೆ ಈ ಲೋಕದಲ್ಲಿ ಬರಲಿಲ್ಲ. ಆತನಿಗೊಂದು ಕಾರ್ಯವಿದೆ. ಆ ಕಾರ್ಯವನ್ನು ನೆರವೇರಿಸುವುದಕ್ಕೋಸ್ಕರವಾಗಿ ಸ್ವಾಮಿಯವರು ಈ ಲೋಕಕ್ಕೆ ಬಂದರು ಎಂದು ನಾವು ನೋಡ್ತಿದ್ವಿ ಪ್ರಿಯರೇ. ಅದರಂತೆ ಭಕ್ತನಾಗಿರುವಂತಹ ದಾವೀದನವರ ವಿಷಯ ಕೂಡ ನಾವು ನೋಡೋಣ್ರಿ. ಭಕ್ತನಾಗಿರುವಂತಹ ದಾವೀದನವರು ಇದರ ವಿಷಯವಾಗಿ ಏನು ಹೇಳಿರುವನು? 139ನೇ ಕೀರ್ತನೆ ಎಲ್ಲರಿಗೂ ಗೊತ್ತಿರುವಂತ ವಾಕ್ಯವಿದು. 139ನೇ ಕೀರ್ತನೆಯಲ್ಲಿ ನಾವು ನೋಡೋಣ್ರಿ. 139ನೇ ಕೀರ್ತನೆ 13ನೇ ವಚನ. 139ನೇ ಕೀರ್ತನೆ 13ನೇ ವಚನ. ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೇ? ತಾಯಿಯ ಗರ್ಭದಲ್ಲಿ ಈ ಭಕ್ತನಾಗಿರುವಂತಹ ದಾವೀದನನ್ನ ರೂಪಿಸಿದವರು ಯಾರು ಅಂತಂದ್ರೆ ದೇವರೇ ರೂಪ ಮಾಡಿದನು. ಭೂಲೋಕದಲ್ಲಿ ಒಂದು ವಸ್ತುವನ್ನ ರೂಪ ಮಾಡಿದ ಆತನು ಮನುಷ್ಯನು. ಭೂಲೋಕದಲ್ಲಿ ಯಾವುದೇ ಒಂದು ವಾಹನವನ್ನ ರೂಪ ಮಾಡಿದ ಆತನು ಮನುಷ್ಯನು. ಅದು ಮನುಷ್ಯನಿಗೋಸ್ಕರವಾಗಿರ್ಬೇಕು ಎಂದು ಮನುಷ್ಯನು ರೂಪ ಮಾಡಿದನು, ಅದನ್ನು ರೂಪಿಸಿದನು. ಆದ್ರೆ ಭಕ್ತನಾಗಿರುವಂತಹ ದಾವೀದನನ್ನ ದೇವರು ರೂಪ ಮಾಡಿದನು. ಆದ್ರೆ ಭಕ್ತನಾಗಿರುವಂತಹ ದಾವೀದನನ್ನ ದೇವರು ತಾಯಿಯ ಗರ್ಭದಲ್ಲಿರುವಾಗಲೇ ಆತನಿಗೆ ರೂಪವನ್ನು ಕೊಟ್ಟರು. ಯಾವ ಕಾರಣಕ್ಕೋಸ್ಕರವಾಗಿ ಕೊಟ್ಟಿರಬಹುದೋ ನೀವು ಆಲೋಚನೆ ಮಾಡ್ರಿ.
ಭಕ್ತನಾಗಿರುವಂತ ದಾವೀದನನ್ನ ಭಕ್ತನಾಗಿರುವಂತ ದಾವೀದನನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ರೂಪ ಮಾಡಿದನು. ಆದ್ರೆ ಯಾವ ಕಾರಣಕ್ಕೋಸ್ಕರವಾಗಿ ದೇವರು ಆತನನ್ನ ರೂಪ ಮಾಡಿರಬಹುದು, ನೀವು ಗಮನಿಸ್ರಿ. ಏನು ಕಾರಣವಾಗಿರಬಹುದು ನೋಡಣ್ರಿ. ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೇ? ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯಕರವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು ಎಂದು ಬರೆದಿದೆ. ಪ್ರಿಯರೇ, ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ನನಗೆ ರೂಪವನ್ನು ಕೊಟ್ಟಾತನು ದೇವ ನೀವೇ. ಶರೀರದ ಅವಯವಗಳನ್ನು ಕೊಟ್ಟಾತನು ದೇವ ನೀವೇ. ಯಾವ ಯಾವ ಭಾಗದಲ್ಲಿ ಯಾವ ವಸ್ತುವಿರಬೇಕು, ಯಾವ ಭಾಗದಲ್ಲಿ ಯಾವ ಕಾಲು ಇರಬೇಕು ಅನ್ನುವಂಥದ್ದನ್ನ ನೀವು ಗಮನಿಸಿ ಎಲ್ಲಾ ವಿಚಿತ್ರವಾದ ಆಕಾರವನ್ನು ನನಗೆ ಕೊಟ್ಟಿರುವಾತನು ನೀನೇ ದೇವ ಎಂದು ಭಕ್ತನಾಗಿರುವಂತ ದಾವೀದನವರು ಮಾತಾಡಿದ್ರು. ಪ್ರಿಯರೇ, ಆದ ಕಾರಣ ಸಹೋದರ ಸಹೋದರಿಯರೇ, ನೀವು ಗಮನಿಸ್ರಿ. ದೇವರ ಮನಸ್ಸನ್ನ ನೀವು ಆಲೋಚನೆ ಮಾಡ್ರಿ. ದೇವರ ಸಂಕಲ್ಪವನ್ನು ನೀವು ಆಲೋಚನೆ ಮಾಡ್ರಿ. ಸಹೋದರ ಸಹೋದರಿಯರೇ, ನೀವು ನೋಡ್ರಿ, ಮಾನವನು ಈ ಲೋಕದಲ್ಲಿ ಹುಟ್ಟಬೇಕಾದರೆ ಕಾರಣವೇನು ಅನ್ನುವಂತ ವಿಷಯವನ್ನು ನಾವು ಗಮನಿಸಿ ಆಲೋಚನೆ ಮಾಡ್ತಾ ಹೋದ್ರೆ, ಒಂದು ಕಾಲದಲ್ಲಿ ಯೇಸು ಸ್ವಾಮಿಯವರು ಯಾಕೆ ಹುಟ್ಟಿರಬಹುದು ಎಂದು ನಾವು ಆಲೋಚನೆ ಮಾಡ್ತಾ ಹೋದರೆ ಆ ಸ್ವಾಮಿಯವರ ವಿಷಯವಾಗಿ ನಾವು ತಿಳ್ಕೊಂಡಿದೀವಿ. ಅದರಂತೆ ಭಕ್ತನಾಗಿರುವಂತ ಪೌಲನವರ ವಿಷಯವಾಗಿ ಆತನು ಯಾಕೆ ಹುಟ್ಟಿರಬಹುದು ಎಂದು ನಾವು ನೋಡಿದರೆ ಆತನಿಗೂ ಕೂಡ ಒಂದು ಕಾರ್ಯವಿದೆ ಎಂದು ನಾವು ತಿಳ್ಕೊಂಡಿದೀವಿ. ಅದರಂತೆ ಭಕ್ತನಾಗಿರುವಂತ ದಾವೀದನವರ ವಿಷಯವಾಗಿ ಕೂಡ ನಾವು ಆಲೋಚನೆ ಮಾಡ್ತಾ ಹೋದ್ರೆ ಈತನಿಗೂ ಕೂಡ ಮಹಾ ಅದ್ಭುತ ಕಾರ್ಯವಿದೆ. ಆದ್ರಿಂದ ದಾವೀದನು ಹುಟ್ಟಿರುವನು, ಆತನ ವಿಷಯವಾಗಿ ಬರೆಯಲ್ಪಟ್ಟಿದೆ. ಆದ್ದರಿಂದ ದಾವೀದನು ಈ ಲೋಕದಲ್ಲಿ ಹುಟ್ಟಿದನು ಎಂದು ನಾವು ಗ್ರಹಿಸ್ತೀವಿ. ಅದರಂತೆ ಎಷ್ಟೋ ಮಂದಿ ಭಕ್ತಾದಿಗಳು ಅದರಂತೆ ಎಷ್ಟೋ ಮಂದಿ ಪ್ರವಾದಿಗಳು ಈ ಲೋಕದಲ್ಲಿ ಹುಟ್ಟಿದವರೆಲ್ಲರಿಗೂ ಒಂದೊಂದು ಕಾರ್ಯವಿದೆ, ಒಂದೊಂದು ಕಾರಣವಿದೆ. ಕಾರಣವಿಲ್ಲದೆ ಈ ಭೂಮಿ ಮೇಲೆ ಯಾವ ವಸ್ತು ಹುಟ್ಲಿಲ್ಲ. ಕಾರಣವಿಲ್ಲದೆ ಈ ಲೋಕದಲ್ಲಿ ಯಾವ ವಾಹನಗಳು ಹುಟ್ಲಿಲ್ಲ. ಕಾರಣವಿಲ್ಲದೆ ಈ ಲೋಕದಲ್ಲಿ ಯಾವ ಗಿಡಗಳು ಹುಟ್ಲಿಲ್ಲ. ಕಾರಣವಿಲ್ಲದೆ ಈ ಲೋಕದಲ್ಲಿ ಯಾವ ಮನುಷ್ಯನೂ ಹುಟ್ಲಿಲ್ಲ ಅನ್ನುವಂಥದ್ದನ್ನ ನಾವು ಇಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಬೇಕಾಗಿದೆ. ಪ್ರಿಯರೇ, ದಾವೀದನು ಯಾವ ಕಾರಣಕ್ಕೋಸ್ಕರವಾಗಿ ಹುಟ್ಟಿರುವನು ಅಂತಂದ್ರೆ ದೇವರ ಕಾರ್ಯವನ್ನ ನಡೆಸುವುದಕ್ಕೋಸ್ಕರವಾಗಿ, ದೇವ ಜನಾಂಗಗಳನ್ನ ದೇವರಿರುವಂತಹ ಲೋಕವನ್ನು ಸೇರಿಸುವುದಕ್ಕೋಸ್ಕರವಾಗಿ ದಾವೀದನವರು ಹುಟ್ಟಿದರು. ಅದರಂತೆ ನಾವು ಯಾಕೆ ಹುಟ್ಟಿದೀವಿ? ಇವತ್ತು ನಾವು ಯಾಕೆ ಹುಟ್ಟಿದೀವಿ ನೋಡಣ್ರಿ. ಭಕ್ತನಾಗಿರುವಂತ ಪೌಲನವರು ಕೊರಿಂಥಿಯವರಿಗೆ ಬರೆದ ಮೊದಲನೇ ಪತ್ರಿಕೆ, ಭಕ್ತನಾಗಿರುವಂತ ಪೌಲನು ಕೊರಿಂಥಿಯವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನವನ್ನ ಓದಿಕೊಳ್ಳ್ರಿ. 6ನೇ ಅಧ್ಯಾಯ 19ನೇ ವಚನ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರ ಆತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ದೇವರು ಮಾತನಾಡಿದನು. ನಿಮ್ಮ ದೇಹವು ದೇವರಿಂದ ದೊರಕಿದೆ. ನೀವು ಧರಿಸಿಕೊಂಡಿರುವಂತಹ ಈ ಒಂದು ದೇಹವು ದೇವರಿಂದ ಸಿಕ್ಕಿರುವಂತದ್ದು. ಅದಕ್ಕೋಸ್ಕರ ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ಅಂದ್ರೆ ನೀವೇ ದೇವರಿಗೆ ಗರ್ಭಗುಡಿ. ಯಾಕಂದ್ರೆ ದೇವರು ತಯಾರಿಸಿರುವಂತಹ ದೇಹವನ್ನ ದೇವರು ತಯಾರಿಸಿರುವನು. ಆದ್ರಿಂದ ಇದು ದೇವರ ಗುಡಿ. ಮನುಷ್ಯನು ತಯಾರಿಸಿರುವಂತ ಗುಡಿ ಕಾರ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಟ್ರೈನ್ ಆಗಿರ್ಬೋದು, ಈ ಲೋಕದಲ್ಲಿರುವಂತಹ ಯಾವುದೇ ವಾಹನವಾಗಿರ್ಬೋದು, ಅದು ಮನುಷ್ಯನು ತಯಾರಿಸಿರುವನು. ಆದ್ರಿಂದ ಅದರಲ್ಲಿ ಮನುಷ್ಯನು ವಾಸ ಮಾಡಬೇಕು. ಆದ್ರೆ ದೇವರು ತಯಾರಿಸಿರುವಂತ ಈ ಒಂದು ದೇಹದೊಳಗೆ ಯಾರು ವಾಸ ಮಾಡಬೇಕು ಅಂತಂದ್ರೆ ದೇವರೇ ವಾಸ ಮಾಡಬೇಕೆ ಹೊರತು ಭೂಮಿ ಮೇಲೆ ಯಾವ ಮನುಷ್ಯನು ವಾಸ ಮಾಡುವುದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗಿದೆ.
ಆದ ಕಾರಣ ಆ ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರ ಆತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನ ಪ್ರಕಾಶಪಡಿಸಿರಿ. ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ನಮ್ಮ ಪ್ರಭು ಆಗಿರುವಂತ ಯೇಸು ಸ್ವಾಮಿಯವರು ತನ್ನ ರಕ್ತವನ್ನು ಕೊಟ್ಟು ಭೂಲೋಕದಲ್ಲಿರುವಂತ ನಮ್ಮನ್ನ ಕೊಂಡುಕೊಂಡನು. ನಾವು ಸುಮ್ಮನೆ ಬಂದಿರುವಂತವರಲ್ಲ. ಆತನು ಈ ಲೋಕದಲ್ಲಿ ಎಲ್ಲಾ ರೀತಿಯಲ್ಲಿ ನಮಗೆ ರೂಪವನ್ನು ಕೊಟ್ಟು ಆಕಾರವನ್ನು ಕೊಟ್ಟು ಈ ಲೋಕದಲ್ಲಿ ಆ ದೇವರ ಪ್ರಭಾವವನ್ನ ಪ್ರಕಾಶ ಪಡಿಸುವುದಕ್ಕೋಸ್ಕರವಾಗಿ ಭೂಲೋಕದಲ್ಲಿರುವಂತಹ ಮನುಷ್ಯರಾದ ನಮ್ಮನ್ನ ಉಂಟು ಮಾಡಿದನು. ಅದಕ್ಕೋಸ್ಕರವಾಗಿ ನಾನು ಹುಟ್ಟಿದೀನಿ, ಅದಕ್ಕೋಸ್ಕರವಾಗಿ ನೀವು ಕೂಡ ಹುಟ್ಟಿದಿರಿ. ಆತನ ಪ್ರಭಾವವನ್ನು ಪ್ರಕಾಶಪಡಿಸಬೇಕು. ಆತನ ಗುಣಲಕ್ಷಣಗಳನ್ನ ಅನೇಕರಿಗೆ ತಿಳಿಪಡಿಸಬೇಕು. ಆತನ ಶಕ್ತಿಯನ್ನು ಅನೇಕರಿಗೆ ತಿಳಿಪಡಿಸಬೇಕು. ನಾವು ಈ ಲೋಕದಲ್ಲಿ ಯಾಕೆ ಹುಟ್ಟಿದೀವಿ ಅಂತಂದ್ರೆ ಆ ದೇವರ ಕಾರ್ಯವನ್ನು ಮಾಡಿ ಆತನ ಮಹಿಮೆಯನ್ನು ಅನೇಕರಿಗೆ ತಿಳಿಸುವುದಕ್ಕೋಸ್ಕರವಾಗಿ ನಾವು ಹುಟ್ಟಿದೀವಿ. ಭಕ್ತನಾಗಿರುವಂತ ಪೌಲನವರು ಕೂಡ ನಾನು ಅನ್ಯ ಜನಾಂಗಗಳಲ್ಲಿ ಆ ದೇವರ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರವಾಗಿ ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಪ್ರತ್ಯೇಕಿಸಿಕೊಂಡನು ದೇವರು ಎಂದು ಭಕ್ತನಾಗಿರುವಂತ ಪೌಲನವರು ಮಾತಾಡಿದರು. ಅದರಂತೆ ನೀನು ಯಾವ ಕಾರಣಕ್ಕೋಸ್ಕರವಾಗಿ, ನಾನು ಯಾವ ಕಾರಣಕ್ಕೋಸ್ಕರವಾಗಿ, ಭೂಲೋಕದಲ್ಲಿರುವಂತಹ ಮನುಷ್ಯರು ಯಾವ ಕಾರಣಕ್ಕೋಸ್ಕರವಾಗಿ ಹುಟ್ಟಿದರು ಅಂತಂದ್ರೆ ದೇವರ ಕಾರ್ಯವನ್ನು ಮಾಡುವುದಕ್ಕೋಸ್ಕರ. ಈ ಹೃದಯದಲ್ಲಿ ದೇವರ ಮಾತುಗಳನ್ನು ಇಟ್ಕೊಂಡು ಅನೇಕರಿಗೆ ಪ್ರಕಟಿಸುವುದಕ್ಕೋಸ್ಕರ, ನಮ್ಮ ನಡವಳಿಕೆಯಿಂದಲೇ ಅನೇಕರಿಗೆ ದೇವರ ಪ್ರಭಾವವನ್ನು ತೋರಿಸುವುದಕ್ಕೋಸ್ಕರವಾಗಿ ನಾವು ಉಂಟಾಗಿದ್ದೀವಿ ಎಂದು ಸ್ಪಷ್ಟವಾಗಿ ದೇವರ ವಾಕ್ಯವು ಪ್ರಕಟಿಸಲ್ಪಡುತ್ತದೆ. ಅದರಂತೆ 3ನೇ ಅಧ್ಯಾಯ, ಅದೇ ಕೊರಿಂಥಿಯವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನವನ್ನು ಕೂಡ ಓದಿಕೊಳ್ಳಿ. 16ನೇ ವಚನ, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ನಿಮಗೆ ಗೊತ್ತಿಲ್ಲವೋ? ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುವನು. ದೇವರ ಆತ್ಮನು ನಮ್ಮ ದೇಹದೊಳಗೆ ವಾಸ ಮಾಡುವನು. ದೇವರ ಆತ್ಮನು ವಾಸ ಮಾಡುವಂತ ಸ್ಥಳದಲ್ಲಿ ಮದ್ಯಪಾನವನ್ನು ಇಡಬಾರ್ದು. ದೇವರು ವಾಸ ಮಾಡುವಂತ ಈ ಗುಡಿಯಲ್ಲಿ ತಂಬಾಕು ಇಡಬಾರ್ದು, ಬೀಡಿ ಸಿಗರೇಟ್ ಇಡಬಾರ್ದು. ಯಾವ ರೀತಿಯಾದ ಅಶುದ್ಧವಾದ ಪದಾರ್ಥಗಳು ಈ ದೇಹದಲ್ಲಿ ಇರಬಾರದು ಎಂದು ದೇವರು ಸ್ಪಷ್ಟವಾಗಿ ಮಾತನಾಡಿರುವನು. ಯಾಕಂದ್ರೆ ದೇವರ ಆಲಯ ಪರಿಶುದ್ಧವಾಗಿರುವಂಥದ್ದು. ಆ ದೇವರೇ ನಿರ್ಮಾಣ ಮಾಡಿರುವಂಥದ್ದು ಈ ದೇಹ. ಈ ದೇಹದೊಳಗೆ ದೇವರ ಪ್ರಭಾವವಿರಬೇಕೇ ಹೊರತು ಇದರಲ್ಲಿ ತಂಬಾಕಿರಬಾರ್ದು, ಸಿಗರೆಟ್ ಇರಬಾರ್ದು, ಬೀಡಿ ಇಡಬಾರ್ದು, ಅನಂತರ ಯಾವುದೇ ಪದಾರ್ಥಗಳು ಈ ದೇಹದಲ್ಲಿ ಇರಬಾರದು ಎಂದು ದೇವರಲ್ಲಿ ಮಾತನಾಡುತ್ತಿರುವನು. ಆದ ಕಾರಣ ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕಂದ್ರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ ಎಂದು ದೇವರು ಮಾತನಾಡಿದನು. ಆ ಆಲಯವು ನೀವೇ. ದೇವರು ಕೊಟ್ಟಂತ ಈ ಒಂದು ಆಲಯವನ್ನ ನೀವು ಪವಿತ್ರವಾಗಿಡಬೇಕು. ದೇವರು ಕೊಟ್ಟಂತ ಈ ಒಂದು ದೇಹವನ್ನ ನಿರ್ಮಲಪಡಿಸಬೇಕು. ಆ ದೇವರ ವಾಕ್ಯದಿಂದ ಯಾವಾಗಲೂ ಈ ದೇಹವನ್ನ ಸ್ವಚ್ಛಗೊಳಿಸಬೇಕು. ಉದಾಹರಣೆಗೆ, ನಿಮ್ಮ ಮನೆಯಲ್ಲಿ ಏನಾದರೂ ಹೊಲಸಿದ್ರೆ ನಿಮ್ಮ ಮನೆಯಲ್ಲಿ ನೀವು ಹೇಗೆ ನಿವಾಸ ಮಾಡುವುದಕ್ಕೆ ಸಾಧ್ಯವಿಲ್ಲವೋ ಅದರಂತೆ ಪರಲೋಕದಲ್ಲಿರುವಂತಹ ದೇವರು ಭೂಲೋಕದಲ್ಲಿರುವಂತಹ ನಮ್ಮ ದೇಹದೊಳಗೆ ಏನಾದರೂ ಹೊಲಸು ಇದ್ರೆ ಆತನು ವಾಸ ಮಾಡುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಆದ ಕಾರಣ ಮನೆಯೊಳಗೆ ವಾಸ ಮಾಡಬೇಕಾದ್ರೆ ಮನೆ ಹೇಗೆ ಶುದ್ಧವಾಗಿರಬೇಕು, ಈ ದೇಹದೊಳಗೆ ದೇವರು ವಾಸ ಮಾಡಬೇಕು ಅಂದ್ರೂ ಕೂಡ ಈ ದೇಹವೇನಾಗಿರ್ಬೇಕು? ಶುದ್ಧವಾಗಿರ್ಬೇಕು. ಅದಕ್ಕೋಸ್ಕರವಾಗಿ ನಾವು ಈ ಲೋಕದಲ್ಲಿ ಹುಟ್ಟಿದೀವಿ. ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿನೂ ಕೂಡ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ. ಸಹೋದರರೇ, ಆದುದರಿಂದ
ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ದೇವರ ಕನಿಕರವನ್ನ ನಿಮ್ಮ ನೆನಪಿಗೆ ತರ್ತೀನಿ. ದೇವರ ಕನಿಕರವನ್ನ ನಿಮ್ಮ ನೆನಪಿಗೆ ತರ್ತೀನಿ. ಆತನ ಕನಿಕರವನ್ನು ನೀವು ಆಲೋಚನೆ ಮಾಡ್ರಿ. ಆತನ ಕನಿಕರವು ಎಷ್ಟು ಅದನ್ನು ನೀವು ಆಲೋಚನೆ ಮಾಡ್ರಿ. ಭೂಲೋಕದಲ್ಲಿರುವಂತಹ ಎಲ್ಲಾ ವಸ್ತುಗಳನ್ನ ಮನುಷ್ಯರಾದ ನಮಗೋಸ್ಕರವಾಗಿ ಉಂಟು ಮಾಡಿದನು. ಕೊನೆಗೆ ನಮ್ಮ ಪ್ರಭುವಾಗಿರುವಂತಹ ಯೇಸು ಸ್ವಾಮಿಯನ್ನು ಕೂಡ ನಮ್ಮ ಪಾಪಗಳ ನಿಮಿತ್ತವಾಗಿ ತನ್ನ ಮಗನನ್ನ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಡುವಂತೆ ನಮಗೋಸ್ಕರವಾಗಿ ಕೊಟ್ಟನು. ಆತನ ಕನಿಕರವನ್ನ ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ಕೂಡ ನಿಮ್ಮ ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಅಂದ್ರೆ ರಿಸರ್ವೇಶನ್ ಆಗಿಡ್ಬೇಕು. ಯಾವಾಗಲೂ ಈ ಒಂದು ದೇಹವನ್ನ ರಿಸರ್ವೇಶನ್ ಆಗಿರ್ಬೇಕು. ಯಾವಾಗಲೂ ದೇವರ ಕಾರ್ಯ, ಯಾವಾಗಲೂ ದೇವರ ಆಲೋಚನೆ, ಯಾವಾಗಲೂ ದೇವರ ವಾಕ್ಯ, ನಮ್ಮ ಕೆಲಸ ಕಾರ್ಯಗಳನ್ನೊಂದಿಷ್ಟು ಮುಗಿಸಿಕೊಂಡು ಪ್ರತಿದಿನವೂ ದೇವರ ವಾಕ್ಯವನ್ನು ಓದಿ, ದೇವರ ವಾಕ್ಯವನ್ನು ಆಲೋಚನೆ ಮಾಡಿ, ಈ ಲೋಕದಲ್ಲಿ ಬಾಳುವ ದಿನಮಾನಗಳೆಲ್ಲವೂ ನಾವು ಯಾವ ಕಾರಣಕ್ಕೋಸ್ಕರವಾಗಿ ಹುಟ್ಟಿದೀವಿ ಅಂತಂದ್ರೆ, ನಮ್ಮ ಮಕ್ಕಳಿಗೋಸ್ಕರವಾಗಿ ಅಲ್ಲ, ನಮ್ಮ ಅಣ್ಣ ತಮ್ಮಂದಿರಿಗೋಸ್ಕರವಾಗಿ ಅಲ್ಲ, ಈ ಲೋಕದಲ್ಲಿ ನಮ್ಮ ಹೊಲವನ್ನು ಬೆಳೆಸುವುದಕ್ಕೋಸ್ಕರವಾಗಿ ಅಲ್ಲ. ಈ ಲೋಕದಲ್ಲಿ ನಾವು ಹುಟ್ಟಿರುವಂಥದ್ದು ಸ್ಪಷ್ಟವಾಗಿ ದೇವರ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವಾಗಿ ಹುಟ್ಟಿದೀವಿ. ಆದರೆ ಮನುಷ್ಯನು ಮಧ್ಯದಲ್ಲಿ ಈ ಲೋಕದಲ್ಲಿ ದೇವರ ಕಾರ್ಯಗಳನ್ನು ಮರೆತು ತನ್ನ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವಾಗಿ ಮನುಷ್ಯನು ಪ್ರಯಾಸ ಪಡುತ್ತಿರುವನು. ಆದ್ದರಿಂದ ಅದು ದೇವರ ಕಾರ್ಯದಲ್ಲಿ ಅಥವಾ ದೇವರ ಮನಸ್ಸಿನಲ್ಲಿ ಅದು ದೇವರಿಗೆ ಅಸಹ್ಯವಾಗಿರುವಂತಹ ಕಾರ್ಯ ಅನ್ನುವಂಥದ್ದನ್ನಲ್ಲಿ ನಾವು ದೇವರ ವಾಕ್ಯದಿಂದಲೇ ನಾವು ಗಮನಿಸಿದ್ದೀವಿ. ಪ್ರಿಯರೇ, ಯಾಕೆ ಹುಟ್ಟಿದನು ಈ ಲೋಕದಲ್ಲಿ ಮಾನವನು ಅಂತಂದ್ರೆ, ಮನುಷ್ಯನು ಈ ಲೋಕದಲ್ಲಿ ಹುಟ್ಟಲು ಕಾರಣವೇನು ಅಂತಂದ್ರೆ, ದೇವರ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವಾಗಿ, ಆತನ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರವಾಗಿ, ನಾವು ಕೂಡ ಪರಿಶುದ್ಧರಾಗಿರುವುದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಈ ಲೋಕದಲ್ಲಿ ನಿರ್ಮಾಣ ಮಾಡಿರುವನು. ಪ್ರಿಯರೇ, ಉದಾಹರಣೆಗೆ ಒಂದು ಕಾಲದಲ್ಲಿ ಭಕ್ತನಾಗಿರುವಂತ ನೋಹಾನವರು ನಮಗ್ ಗೊತ್ತು. ನೋಹಾನನವರು ಈ ಲೋಕದಲ್ಲಿ ಯಾವ ಕಾರಣಕ್ಕೋಸ್ಕರವಾಗಿ ಹುಟ್ಟಿದನು ಎಂದು ಒಂದು ವೇಳೆ ನಾವು ಆಲೋಚನೆ ಮಾಡ್ತಾ ಹೋದ್ರೆ, ಪ್ರಿಯರೇ, ನೋಹಾನನ ತಾಯಿ, ಉದಾಹರಣೆಗೆ ನೋಹಾನನ ತಾಯಿ ಒಂದು ವೇಳೆ ನೋಹಾನನವರಿಗೆ, ಎಲ್ಲೋ ನೀನು ಯಾವ ಕಾರಣಕ್ಕೋಸ್ಕರವಾಗಿ ಈ ಲೋಕದಲ್ಲಿ ಹುಟ್ಟಿದ್ದಿ, ನೀನು ಹುಟ್ಟದೇ ಹೋಗಿದ್ರೆ ಯಾವ ರಾಜ್ಯವು ಹಾಳಾಗುತ್ತಿತ್ತು ಎಂದು ಒಂದು ವೇಳೆ ನೋಹಾನನವರಿಗೆ ನೋಹಾನನ ತಾಯಿ ಪ್ರಶ್ನೆ ಮಾಡಿದರೆ, ನೋಹಾನನು ಏನನ್ನಬಹುದು ನೀವು ಆಲೋಚನೆ ಮಾಡ್ರಿ. ಈ ಲೋಕದಲ್ಲಿ ಕೂಡ ಬಹಳಷ್ಟು ಮಂದಿ ತಾಯಿಯಂದಿರು ಮಕ್ಕಳು ಮಾತು ಕೇಳದೆ ಇರುವಾಗ ತಾಯಿ ಮಾತನಾಡುವಳು, ಎಲ್ಲೋ ನೀನು ಈ ಲೋಕದಲ್ಲಿ ನೀನು ಹುಟ್ಟದೇ ಹೋದ್ರೆ ಯಾವ ರಾಜ್ಯವು ಹಾಳಾಗುತ್ತಿತ್ತು ಅನ್ನುವಳು. ನೀನು ಹುಟ್ಟದೇ ಹೋಗಿದ್ರೆ ಯಾವ ರಾಜ್ಯವು ಹಾಳಾಗುತ್ತಿತ್ತಲ್ಲೋ ಅನ್ನುವಳು ತಾಯಿ. ಆದರೆ ತಾಯಿ ತಿಳಿದು ಮಾತನಾಡುವಳು, ತಿಳಿಯದೇ ಮಾತನಾಡುವಳು. ಆದರೆ ಒಂದು ವಿಷಯವನ್ನು ನಾವು ಇಲ್ಲಿ ಗಮನಿಸಬೇಕಾಗಿದೆ. ಆದ್ರೆ ಒಬ್ಬ ಮನುಷ್ಯನು ಈ ಲೋಕದಲ್ಲಿ ಹುಟ್ಟುವನು ಅಂತಂದ್ರೆ ಒಂದು ರಾಜ್ಯವನ್ನು ಕಾಪಾಡಬೇಕು. ಮನುಷ್ಯನು ಈ ಲೋಕದಲ್ಲಿ ಹುಟ್ಟುವನು ಅಂತಂದ್ರೆ ಒಂದು ರಾಜ್ಯವನ್ನು ಕಾಪಾಡಬೇಕು. ಅದಕ್ಕೋಸ್ಕರವಾಗಿ ಮನುಷ್ಯನು ಹುಟ್ಟಿರುವನು ಎಂದು ತಾಯಿ ಮಾತಿನಲ್ಲಿ ನಮಗೆ ಅರ್ಥವಾಗುವುದು. ಪ್ರಿಯರೇ, ಭಕ್ತನಾಗಿರುವಂತಹ ನೋಹಾನನವರು ತಾಯಿ ನೋಹಾನನವರಿಗೆ, ಎಲ್ಲೋ ನೀನು ಹುಟ್ಟದೇ ಹೋಗಿದ್ರೆ ಯಾವ ರಾಜ್ಯವು ಹಾಳಾಗುತ್ತಿತ್ತಲೋ ಎಂದು ನೋಹಾನನವರಿಗೆ ತಾಯಿ ಒಂದು ವೇಳೆ ಪ್ರಶ್ನೆ ಮಾಡಿದ್ರೆ, ನೋಹಾನವರು ಅಂತಿದ್ರು, ಅಮ್ಮ, ನಾನು ಹುಟ್ಟದೇ ಹೋಗಿದ್ರೆ ನನ್ನ 3 ಮಂದಿ ಮಕ್ಕಳು, ನನ್ನ 3 ಮಂದಿ ಸೊಸೆಯರು, ನನ್ನ ಹೆಂಡತಿಯು ಕೂಡ ಸಾಯುತ್ತಿದ್ರು. ನಾನು ಹುಟ್ಟಿರುವೆನು, ಆದ್ದರಿಂದ ನನ್ನ ಮಕ್ಕಳಿಗೆ ದೇವರ ಸಂದೇಶವನ್ನು ಹೇಳಿದ್ದೀನಿ, ದೇವರ ಪಾಠವನ್ನು ಹೇಳಿದ್ದೀನಿ, ದೇವರ ಮನಸ್ಸನ್ನು ಹೇಳಿದ್ದೀನಿ. ಆದ್ರಿಂದ ಆ 7 ಮಂದಿ ನನ್ನ ಮೂಲಕವಾಗಿ ರಕ್ಷಣೆ ಹೊಂದಿದ್ರು. ನಾನು ಹುಟ್ಟಿರುವೆನು, ಆದ್ದರಿಂದ 7 ಮಂದಿಯನ್ನು ಕಾಪಾಡಿರುವೆನು ತಾಯಿ ಎಂದು ತಾಯಿಗೆ ನೋಹಾನನವರು ಉತ್ತರ ಹೇಳುವಂತಹ ಶಕ್ತಿ ಆತನಿಗಿದೆ. ಅದರಂತೆ ಮೋಶೆಯವರ ತಾಯಿ ಮೋಶೆಯವರನ್ನ ಒಂದು ವೇಳೆ
ಮೋಶೆಯವರನ್ನ, ಎಲ್ಲೋ ನೀನು ಹುಟ್ಟದೇ ಹೋಗಿದ್ರೆ ಯಾವ ರಾಜ್ಯವು ಹಾಳಾಗುತ್ತಿತ್ತಲ್ಲೋ ಎಂದು ಮೋಶೆಯವರ ತಾಯಿ ಮೋಶೆಯನ್ನ ಪ್ರಶ್ನೆ ಮಾಡಿದ್ರೆ, ಮೋಶೆಯವರು ಅಂತಿದ್ರು, ಅಮ್ಮ ನಾನು ಹುಟ್ಟದೇ ಹೋಗಿದ್ರೆ ಐಗುಪ್ತ ದೇಶದಲ್ಲಿರುವಂತ ಇಸ್ರಾಯೇಲರಿಗೆ ಬಿಡುಗಡೆ ಆಗುವುದು ಬಹಳಷ್ಟು ಕಷ್ಟವಾಗುತ್ತಿತ್ತು. ಅವರನ್ನು ನಾನು ಅರಣ್ಯದಲ್ಲಿ 40 ದಿನಗಳ ಕಾಲ ಅವರಿಗೆ ನಾನು ಏನೇನು ಅವಸರವಾದೆಲ್ಲವನ್ನು ದೇವರ ಮುಖಾಂತರವಾಗಿ ಕೊಟ್ಟು ಅವರನ್ನ ಕನಾನ್ ದೇಶಕ್ಕೆ ನಡೆಸಿದೆನು. ಒಂದು ವೇಳೆ ನಾನು ಹುಟ್ಟದೇ ಹೋಗಿದ್ರೆ ಇಸ್ರಾಯೇಲರನ್ನುವಂಥವರು ಕನಾನ್ ದೇಶಕ್ಕೆ ಹೋಗುವುದು ಕಷ್ಟವಾಗ್ತಿತ್ತಮ್ಮ. ನಾನು ಹುಟ್ಟಿರುವೆನು, ಆದ್ರಿಂದ ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಕನಾನ್ ದೇಶಕ್ಕೆ ನಡೆಸಿರುವೆನು ಅಮ್ಮ ಎಂದು ಮೋಶೆಯವರು ತನ್ನ ತಾಯಿಗೆ ಉತ್ತರವನ್ನ ಹೇಳುವುದಕ್ಕೆ ಆತನು ಕೂಡ ಶಕ್ತನಾಗಿರುವನು ಪ್ರಿಯರೇ. ಅದರಂತೆ ನಮ್ಮ ಪ್ರಭುವಾಗಿರುವಂತಹ ಯೇಸು ಸ್ವಾಮಿಯವರು ತಾಯಿ ಮರಿಯಳು ಯೇಸು ಸ್ವಾಮಿಯವರಿಗೆ, ಲೋ ನೀನು ಹುಟ್ಟದೇ ಹೋಗಿದ್ರೆ ಯಾವ ರಾಜ್ಯವು ಹಾಳಾಗುತ್ತಿತ್ತಲೋ ಎಂದು ಮರಿಯಳು ತನ್ನ ಮಗನಿಗೆ ಅಂದ್ರೆ, ಸ್ವಾಮಿಯವರು ಕೂಡ ಅಂತಿದ್ರು, ಅಮ್ಮ ನಾನು ಹುಟ್ಟದೇ ಹೋಗಿದ್ರೆ ಈ ಪ್ರಪಂಚವೇ ನಾಶವಾಗುತ್ತಿತ್ತು, ನಾನು ಹುಟ್ಟದೇ ಹೋಗಿದ್ರೆ ಈ ಪ್ರಪಂಚವೇ ಹಾಳಾಗುತ್ತಿತ್ತು. ನಾನು ಹುಟ್ಟಿರುವೆನು ಆದ್ರಿಂದ ಈ ಪ್ರಪಂಚವನ್ನು ನಾನು ಕಾಪಾಡುವುದಕ್ಕೋಸ್ಕರ ನನ್ನ ರಕ್ತವನ್ನು ನಾನು ಸುರಿಸಿರುವೆನು ಎಂದು ಸ್ವಾಮಿಯವರು ಹೇಳುವುದಕ್ಕೆ ಶಕ್ತನಾಗಿರುವೆನು. ಆದ್ರೆ ಪ್ರಿಯರೇ, ಭೂಲೋಕದಲ್ಲಿರುವಂತಹ ಎಷ್ಟೋ ಮಂದಿ ಪ್ರವಾದಿಗಳು ಅವರವರ ಕಾರಣವೇನು ಎಂದು ಅವರವರ ಅಭಿಪ್ರಾಯ ಏನು ಎಂದು ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ಭಕ್ತನಾಗಿರುವಂತಹ ದಾವೀದನು ಹುಟ್ಟಲು ಕಾರಣವಾಯಿತು, ಭಕ್ತನಾಗಿರುವಂತಹ ಪೌಲನು ಹುಟ್ಟಲು ಕಾರಣವಿದೆ, ಅದರಂತೆ ನೋಹಾರನು ಹುಟ್ಟಲು ಕಾರಣವಿದೆ, ಮೋಶೆಯವರು ಹುಟ್ಟಲು ಕಾರಣವಿದೆ, ಸ್ವಾಮಿಯವರು ಹುಟ್ಟಲು ಕಾರಣವಿದೆ. ಆದರೆ ನಾವು ಹುಟ್ಟಲು ಯಾವ ಕಾರಣವಿದೆ ಅಂತಂದ್ರೆ, ನಾವು ಈ ಲೋಕದಲ್ಲಿ ಬದುಕುವ ದಿನಮಾನಗಳೆಲ್ಲವೂ ದೇವರ ಕಾರ್ಯಗಳನ್ನು ಮಾಡಿ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸಿ ದೇವರಿರುವಂತಹ ಲೋಕವನ್ನು ಕೆಲವರನ್ನಾದರೂ ಅವರ ಲೋಕವನ್ನು ಸೇರಿಸುವುದಕ್ಕೋಸ್ಕರವಾಗಿ ನಾವು ಕೂಡ ಹುಟ್ಟಿದೀವಿ ಅನ್ನುವಂತಹ ವಿಷಯವನ್ನ ಇಲ್ಲಿ ನಾವು ಗಮನಿಸಬೇಕು ಪ್ರಿಯರೇ. ಆದ ಕಾರಣ ಮಾನವನು ಈ ಲೋಕದಲ್ಲಿ ಹುಟ್ಟಬೇಕಾದರೆ ಕಾರಣವೇನು ಅನ್ನುವಂತ ಪ್ರಶ್ನೆಗೆ ದೇವರು ಉತ್ತರ ಹೇಳಿರುವನು. ಈ ಲೋಕದಲ್ಲಿ ಪ್ರತಿ ಮಾನವನು ಹುಟ್ಟಬೇಕಾದ್ರೆ ನನ್ನ ಕಾರ್ಯವನ್ನು ಮಾಡುವುದಕ್ಕೋಸ್ಕರ, ನನ್ನನ್ನು ಮೆಚ್ಚಿಸುವುದಕ್ಕೋಸ್ಕರ, ನನ್ನನ್ನು ಮಹಿಮೆಪಡಿಸುವುದಕ್ಕೋಸ್ಕರ, ನನ್ನನ್ನು ಸ್ತುತಿಸುವುದಕ್ಕೋಸ್ಕರ, ನನ್ನನ್ನು ಕೊಂಡಾಡುವುದಕ್ಕೋಸ್ಕರ, ಜನಗಳಲ್ಲಿ ನನ್ನ ಕೀರ್ತಿಯನ್ನು ಅನೇಕರಿಗೆ ತೋರಿಸುವುದಕ್ಕೋಸ್ಕರವಾಗಿ ಮಾನವನು ಹುಟ್ಟಿರುವನೇ ಹೊರತು ಈ ಲೋಕದಲ್ಲಿ ನನ್ನ ಕಾರ್ಯವನ್ನು ಮರೆತು ನನ್ನ ಮಾತುಗಳನ್ನು ಮರೆತು ಅನೇಕ ಮಂದಿ ಯಾವ ಕಾರಣವನ್ನು ತಿಳಿಯಲಾರದೆ ತಮ್ಮಿಷ್ಟಾನುಸಾರವಾಗಿ ಜೀವಿಸುವರು. ಆದ್ದರಿಂದ ಅದು ದೇವರ ದೃಷ್ಟಿಯಲ್ಲಿ ಅಸಹ್ಯಕರವಾಗಿರುವಂತಹ ಮಾತು ಅನ್ನುವಂಥದ್ದನ್ನ ನಾವು ಬೈಬಲ್ ಪ್ರಕಾರ ತಿಳಿದುಕೊಂಡಿದ್ದೀವಿ. ಆದ ಕಾರಣ ಪ್ರಿಯರೇ, ಮಾನವನು ಈ ಲೋಕದಲ್ಲಿ ಹುಟ್ಟಬೇಕಾದರೆ ಕಾರಣವೇನು ಅಂತಂದ್ರೆ, ನಾವು ದೇವರ ಕಾರ್ಯಗಳನ್ನು ಮಾಡಬೇಕು, ದೇವರಿಗೋಸ್ಕರವಾಗಿ ಬದುಕಬೇಕು. ಅದಕ್ಕೋಸ್ಕರವಾಗಿ ನಾವು ಈ ಲೋಕದಲ್ಲಿ ಹುಟ್ಟಿದೀವಿ ಅನ್ನುವಂತ ವಿಷಯವನ್ನು ನಾವು ತಿಳ್ಕೊಂಡಿದೀವಿ. ಹಾಗೆ ನಾವೆಲ್ಲರೂ ಬದುಕಬೇಕು ಎಂದು ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ವಾಕ್ಯವನ್ನು ಮುಗಿಸ್ತೀನಿ. ನಮಸ್ಕಾರ. ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂತ ನಮ್ಮ ಸರ್ವಶಕ್ತನಾದ ದೇವ, ನಿಮಗೆ ಸ್ತೋತ್ರ ಸ್ವಾಮಿ. ದೇವ, ಈ ಲೋಕದಲ್ಲಿ ನಾವು ಯಾವ ಕಾರಣಕ್ಕೋಸ್ಕರವಾಗಿ ಹುಟ್ಟಿದೀವಿ ಅನ್ನುವಂತಹ ವಿಷಯವನ್ನು ತಿಳ್ಕೊಂಡಿದ್ದೀವಿ ಸ್ವಾಮಿ. ಆ ರೀತಿಯಾಗಿ ಬದುಕಲು ಸಹಾಯ ಮಾಡು, ಕೃಪೆಯನ್ನು ತೋರು ಸ್ವಾಮಿ. ಈ ಲೋಕದಲ್ಲಿ ಅನೇಕರು ಸ್ವಾಮಿ ನಿಮ್ಮಿಷ್ಟಾನುಸಾರವಾಗಿ ಬದುಕಲು ಸಹಾಯ ಮಾಡು. ಎಲ್ಲರಿಗೂ ದೇವ ನಿಮ್ಮ ಜ್ಞಾನವನ್ನು ಕೊಡು, ವಿವೇಕವನ್ನು ಕೊಡು ದೇವ, ಶಕ್ತಿಯನ್ನು ಕೊಡು ದೇವ. ಎಲ್ಲಾ ರೀತಿಯಲ್ಲಿ ಸ್ವಾಮಿ ನಾವು ಈ ಲೋಕದಲ್ಲಿ ಬದುಕಿ ನೀವಿರುವಂತಹ ಲೋಕವನ್ನು ಸೇರಲು ಸಹಾಯ ಮಾಡೆಂದು ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೆನ್.